ಪೊಲೀಸ್ ಇಲಾಖೆಯಿಂದ ಆಸರೆ ಯೋಜನೆ ಜಾರಿಯಾಗಿದೆ. ತುಮಕೂರಿನಲ್ಲೂ ಸಹ ಯೋಜನೆಯ ಅಭಿಯಾನ ಕಾರ್ಯಗತವಾಗಿದೆ. ಇದರಲ್ಲಿ ಏನಿದು ಆಸರೆ ಯೋಜನೆ ಅನ್ನುವಂತಹ ಪ್ರಶ್ನೆ ನಿಮಗೂ ಸಹ ಮೂಡುತ್ತೆ. ಅಂದ್ರೆ ಒಂಟಿಯಾಗಿ ವಾಸಿಸುವಂತಹ ಹಿರಿಯ ಜೀವಿಗಳ ಸುರಕ್ಷತೆಗಾಗಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಒಂಟಿಯಾಗಿ ವಾಸಿಸುವಂತಹ ಪ್ರತಿಯೊಬ್ಬ ಹಿರಿಯ ಜೀವಿಗಳ ಸುರಕ್ಷತೆಗಾಗಿ ಒಬ್ಬೊಬ್ಬ ಕಾನ್ಸ್ಟೇಬಲ್ಸ್ಗಳನ್ನ ನೇಮಕ ಮಾಡಲಾಗಿದೆ. ಒಂಟಿಯಾಗಿ ವಾಸಿಸುವವರಿಗೆ ಯಾವುದೇ ಸಹಕಾರ ಬೇಕಾದಾಗ ನೇಮಕ ಮಾಡಿರುವಂತಹ ಪೊಲೀಸರಿಗೆ ಕರೆ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಪೊಲೀಸರು ಇಂತಹ ಹಿರಿಯ ಜೀವಿಗಳ ಜೊತೆ ಸಂಪರ್ಕದಲ್ಲಿ ಯಾವಾಗಲೂ ಸಹ ಇರ್ತಾರೆ. ಸಹಾಯ ಅಂದ್ರೆ ಅವರಿಗೆ ಕಷ್ಟದ ಸಮಯ ಅಂತ ಬಂದಂತ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಅವರು ಪೊಲೀಸರು ನೆರವಿಗೆ ಕೂಡ ಧಾವಿಸ್ತಾರೆ. ಅದರ ಜೊತೆಯಲ್ಲಿ 112 ಕೂಡ ತುಮಕೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಯಾವುದೇ ಸಮಸ್ಯೆಗಳು ಬಂದಾಗ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಕ್ರಮವನ್ನು ವಹಿಸಲಾಗುತ್ತೆ. ಕರೆ ಬಂದಂತಹ ತಕ್ಷಣ 10 ರಿಂದ 15 ನಿಮಿಷದ ಒಳಗಾಗಿ 112ಗೆ ಕರೆ ಮಾಡಿದ್ರೆ ಅವರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ. ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು 112 ವಾಹನಗಳು ಕೂಡ ಇರುವಂಥದ್ದು. ಜಿಲ್ಲೆಯಲ್ಲಿ 22 112 ವಾಹನಗಳು ಹಾಗೂ 10 ಹೈವೇ ಪೆಟ್ರೋಲ್ ವಾಹನಗಳಿವೆ. ಹೈವೇ ಪೆಟ್ರೋಲ್ ಹಾಗೂ ಪೊಲೀಸ್ ವಾಹನಗಳು ಸಹ 112ಗೆ ಕರೆಗಳನ್ನು ಅಟೆಂಡ್ ಮಾಡ್ತಾರೆ. ಸೊ ಈಗ ಪೊಲೀಸ್ ಇಲಾಖೆಯಿಂದ ಜಾರಿಯಾಗಿರುವಂತಹ ಆಸರೆ ಯೋಜನೆ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗ್ತಾ ಇದೆ. ಯಾವುದೇ ಒಂದು ಗ್ರಾಮದಲ್ಲಾಗಿರ್ಬೋದು ಅಥವಾ ನಗರದಲ್ಲಾಗಿರ್ಬೋದು ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ, ಮನೆಯಲ್ಲಿ ಒಂಟಿಯಾಗಿರ್ತಾರೆ. ಸೊ ಅಂಥವರಿಗೆ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂಥ ಪ್ರಕರಣಗಳು ಒಂಟಿಯಾಗಿರ್ತಕ್ಕಂಥ ಮನೆಗೆ ನುಗ್ಗಿ ಕಳ್ಳರು ಕಳ್ಳತನ ಮಾಡೋದಾಗಿರ್ಬೋದು, ಕೊಲೆ ಮಾಡೋದಾಗಿರ್ಬೋದು, ಇದು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈ ಒಂದು ಮಹತ್ತರ ಹೆಜ್ಜೆಯನ್ನು ಇಡಲಾಗಿದೆ. ಯಾವುದೇ ಒಂದು ಗ್ರಾಮ ಆಗಿರಲಿ ಅಥವಾ ನಗರ ಪ್ರದೇಶದಲ್ಲಾಗಿರಲಿ, ಮನೆ ಬಳಿ ಯಾರಾದರೂ ಸಹ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡೋದು ಕಂಡು ಬಂದ ತಕ್ಷಣವೇ ನೀವು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿ. ತಕ್ಷಣವೇ ಸ್ಥಳಕ್ಕೆ ಬಂದು ಅಂಥವರನ್ನ ವಶಕ್ಕೆ ಪಡೆದುಕೊಳ್ತಾರೆ, ಜೊತೆಗೆ ತನಿಖೆಯನ್ನ ಕೂಡ ನಡೆಸ್ತಾರೆ. ಇದು ಕೂಡ ಸಾಧ್ಯ ಆಗುತ್ತೆ. ಯಾರಾದರೂ ಹೊರಗಿನವರು ಬಂದಾಗ ಅವರು ಹೇಳಿದಂತೆ ಕೇಳೋದು, ಯಾರೋ ಅಪರಿಚಿತರು ಬರ್ತಾರೆ, ನೀರು ತೊಗೊಂಡು ಬರಕ್ಕೆ ಹೇಳ್ತಾರೆ. ಸೊ ಈ ಥರ ಅವ್ರು ಹೇಳ್ದಂಗೆ ಕೇಳೋದು, ಏನಾದರೂ ಕೊಟ್ಟಾಗ ಅಕಸ್ಮಾತ್ ಈಸ್ಕೊಂಡು ತಿನ್ಬಿಡೋದು, ಮಾತುಕತೆಯನ್ನು ಬೆಳೆಸಿ ಸಲಿಗೆಯನ್ನು ತೋರಿಸೋದಕ್ಕೆ ಅವರು ಮುಂದಾಗ್ತಾರೆ. ಸೊ ಇದು ಯಾವುದನ್ನು ಕೂಡ ಬೆಳೆಸ್ಕೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಕೂಡ ನೀಡಲಾಗ್ತಾ ಇದೆ. ಸಂಶಯಾಸ್ಪದ ವ್ಯಕ್ತಿಗಳ ಜೊತೆ ಯಾವುದೇ ಕಾರಣಕ್ಕೂ ಸಂಪರ್ಕವನ್ನು ಇಟ್ಕೊಳ್ಬೇಡಿ. ಒಂಟಿಯಾಗಿ ವಾಸಿಸ್ತಕ್ಕಂಥ ಹಿರಿಯ ಜೀವಿಗಳು ಯಾರೇ ಆಗಿದ್ರೂ ನೀವು ಮೊದಲು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ನಿಮ್ಮ ಒಂದು ಸಂಪರ್ಕ ನಂಬರನ್ನು ಕೊಡಿ, ಒಂದು ಫೋನ್ ನಂಬರ್ ಕೊಡಿ, ಅಥವಾ ನಿಮ್ಮ ಡೀಟೇಲ್ಸನ್ನು ಕೊಟ್ಟಿರಿ. ಇದನ್ನು ಈಗ ಆಸರೆ ಯೋಜನೆಯಡಿ ಕೂಡ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್